ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀವಿ. ತೀರಾ ಏನು ಜಾಸ್ತಿ ಹೋಗ್ಬಿಡ್ಕೋಬಾರ್ದು ಪುಳಿಯೋಗರೆಗೆ, ಏನಕ್ಕಂದರೆ ಐಟಮ್ ಎಲ್ಲ ಏನಿಲ್ಲ. ಬರೀ ಇದಿಷ್ಟು ಈರುಳ್ಳಿ ಹಾಕೋದು, ಕಡೆ ಪುಳಿಯೋಗರೆ ಪೌಡ್ರ್ ಹಾಕೋದು, ಇದೊಂದು ಹುಳಿ ಹಾಕೋದು. ಆದರೆ ಹಂಗೆ ಹಾಕ್ಬಿಟ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಐಟಮ್ ಟೊಮೊಟೊ ಹಣ್ಣು ಹೆಚ್ಚಿಲ್ಲಪ್ಪ ಇವ. ಟೊಮೊಟೊ ಹಣ್ಣು ಹಾಕಲ್ಲಣ್ಣ. ಟೊಮೊಟೊ ಹಣ್ಣು ಹಾಕಲ್ಲಂತೆ. ಓಕೆ, ಇವರು ಪಾಪ ಡ್ಯೂಟಿ ಮಾಡಿ ಫುಲ್ ಟಯರ್ಡಾಗಿ ಬಂದಿದ್ದಾರೆ. ಮದುವೆ ಆಗರು, ಮದುವೆ ಆಗಲ್ಲ, ನಿಂಗೆ ಮದುವೆ ಬೇಡ ಅಂತ ಯಾವನಂದ ಮುತ್ಕಾದ್ಮೇಲೆ ಮದುವೆ. ನಾವು ಹ್ಯಾಂಡ್ಸಮಪ್ಪ, ನಮ್ಗೆ ಸಿಗ್ತಾರೆ ಬಿಡು, ಸಿಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವನು ಏನಾಗಿದೆ ಅಂದರೆ ಆಲ್ರೆಡಿ ಸೆಟಪ್ ಮಾಡ್ಕೊಂಡಿದ್ದಾನೆ, ಇನ್ನು ಮದುವೆ ಆಗೋದು ಬಾಕಿ ಇದೆ, ಇಲ್ಲಿ ಡವ್ ಮಾಡ್ತಾ ಇದ್ದಾನೆ. ಓಕೆ, ಇವನು ಮೇನ್ ಕುಕ್ಕು. ನಮಗೆ ಬರ್ತಾ ಇದ್ದಾನೆ ತಿಂಗಳಿಗಲ್ಲ, ವಾರಕ್ಕೆ 2 ಸಲ ಬರ್ತೀಯಾ? ವಾರಕ್ಕೆ 3 ಸಲ ಬಂದು ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾನೆ. ಆದರೆ ಐಟಮ್ ಎಂತ ಇರಲ್ಲ, ಇರೋ ಐಟಮ್ಗೆ ಮಾಡೇ ಹೋಗಷ್ಟೇ. ಹಾಂ, ಐಟಮೆಲ್ಲ ಏನೂ ಇರಲ್ಲ. ಇಲ್ಲೆಲ್ಲ ನೋಡಾಗ ಈ ನಮ್ನಿ ಬಾಕ್ಸ್ ಇಟ್ಟಾನೆ ಸಿದ್ದಪ್ಪ ರೊಟ್ಟಿ ಕಚಡ. ಆದರೆ ಬಾಕ್ಸಾಗೆ ಯೂಸ್ ಆಗಂತ ಎಂಥವೂ ಇಲ್ಲ ಅದ, ಯೂಸ್ ಆಗಂತ ಐಟಮ್ ಏನೂ ಇಲ್ಲ. ಡೈಲಿ ಇಲ್ಲ ಅಂದರೂ ವಾರದಲ್ಲಿ ಹೊರಗೆ ಹೋಗ್ತಾ ಇರೋದೆ ಊಟಕ್ಕಲ್ಲ. ಫುಲ್ಲು ಮಳೆ ಆಗ್ತಾಯಿದೆ ಗುರು, ಇಲ್ಲಿ ಭಾರಿ ಮಳೆ ಆಗ್ತಾಯಿದೆ. ಇಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಹೋಗಿ ಒಂದು ಅರ್ಧ ತಾಸಾಯಿತು. ಫುಲ್ಲು ಮಳೆ, ಹೆವಿ ಮಳೆ. ಇವಾಗಲೇ ಈ ರೇಂಜಿಗೆ ಮಳೆ ಅಂದರೆ ಇನ್ನು ಮಳೆಗಾಲದಲ್ಲಿ ಇನ್ನು ಯಾವ ರೇಂಜಿಗೆ ಹೊಡಿಬೋದು ಗುರು ಇದು, ಅಲ್ಲನಾ? ಈಗಲೇ ಈ ನಮ್ನಿ ಗುಡುಗು ಮಿಂಚು. ಮಳೆಗಾಲದಾಗ ಇನ್ನು ಹೆಂಗೆ ಹೊಡಿಬೋದು ಅಲ್ಲ? ಭಾರಿ ಸ್ಮಾರ್ಟ್ ಕಾಣ್ತಿದ್ದಿ ಗುರು ನೀನು. ಇಲ್ಲ ನೋಡು, ಅದಲ್ಲ, ನೀನು ಭಾರಿ ಸ್ಮಾರ್ಟಾಗಿ ಕಾಣಿಸ್ತಿದ್ದಿ ಅಂತ ಹೇಳಿದ್ದು. ನೀ ಸ್ಮಾರ್ಟ್ ಅಂದರೆ ನನ್ನ ಮೊಬೈಲ್ ಚೆನ್ನಾಗಿಲ್ಲ ಅಂದರೆ ಅವ್ರು ಚೆನ್ನಾಗಿ ಮಾಡಿ ತೋರಿಸುತ್ತಂತನ. ವಿಜಿಲ್ ಹೊಡಿತೇ ನೋಡುಗುರು ಮತ್ತೆ ಕಚ್ಬಿಟ್ಟು. ಇವಾಗ ಪುಳಿಯೋಗರೆ ಎಲ್ಲ ರೆಡಿ ಆಗ್ತೈತಿ. ಆಲ್ರೆಡಿ ಇದೇನು ಕಚ್ಚಿಟ್ಟಿಯಲ್ಲ ಮರ, ಇದನ್ನೆಲ್ಲ ಶೇಂಗಾ ಕಚ್ಚಿಟ್ಟಿಯಲ್ಲ. ನೋಡು, ಏನಿಲ್ಲ ನಮ್ಮ ಲೈಫಲ್ಲಿ ಬರೀ ಪುಳಿಯೋಗರೆ, ಕಡೆಗೆ ಚಿತ್ರಾನ್ನ, ಉಪ್ಪಿಟ್ಟು, ಮತ್ತೆಂತ ರೈಸ್ ಐತಾ ಪುಳಿಯೋಗರೆ ಅಂತಾನೆ ಎಂಥದ್ದು ಪಲಾವ್, ಬರೀ ಇದೆ. ಇವನು ತಿಂದು ಬೇಜಾರೈತೆ. ಇವನು ತಿಂದು ಬೇಜಾರ. ಕಡೆಗೆ ಇವೊಂದು ಮೊಟ್ಟೆ ತಿಂದು ಅವಾಗ ತಿಂದು ಬೇಜಾರು ಹೆಚ್ಚೈತೆ. ಅದಕ್ಕಾಗಿ ವಾರದಲ್ಲಿ ಒಂದು 4 ಟೈಮ್ಸ್ ಹೊರಗೆ ಹೋಗ್ತಾ ಇರೋದೆ ಊಟಕ್ಕೆ, ತಿಂಡಿಗೆ, ಎಲ್ಲದಕ್ಕೂ. ಆದರೆ ಎಂತ ಮಾಡೋದು, ಮನೆಗೆ ಹೋದಾಗ ತಿಂದರೆ ಮನೆಯಾಗಿರೋದೇ ಟೇಸ್ಟ್ ಅನ್ಸಲ್ಲ. ನಂಗೆ ಹಂಗೆ ಆದತಿ, ಮನೆಗೆ ಹೋಗ್ತಾನಲ್ಲ ಇಲ್ಲಿ. ಓಕೆ, ಇನ್ನು ಹಸಿಮೆಣ್ಸು 2 ಹಾಕೋ, ಇಲ್ಲಾಂದರೆ ಖಾರ ಅನ್ಸಲ್ಲ. ಅಲ್ಲಿ ಇದೆ ನೋಡೋದಕ್ಕೆ 2 ಹಸಿಮೆಣ್ಸು ತೆಗೆದು ಹಾಕ್ಬಿಡು. 2 ಅದಕ್ಕೆ ಜಾಸ್ತಿ ಖಾರ ಇಲ್ಲ ಮೆಣಸು, ಬೇಕಾದ್ರೆ 3 ಹಾಕು. ತೊಂದರೆ ಇಲ್ಲ ಕಣ, ನಡೀತೈತಿ. ರುಚಿಕರವಾದ ಪುಳಿಯೋಗರೆ ರೆಡಿ ಆಗ್ತಾ ಇದೆ. ಅದು ನಿಮ್ಗಷ್ಟೇ ರುಚಿಕರ ಅಂತ ಹೇಳೋದು, ಅಷ್ಟೊಂದು ಟೇಸ್ಟ್ ಇರುತ್ತೆ ಎಲ್ಲ ಗೊತ್ತಿಲ್ಲ. ಎಷ್ಟು ಜನ ಜಾಸ್ತಿ ಇಟ್ಕೊಂಡಿರಲ್ಲ ನಾನೇನು. ಪುಳಿಯೋಗರೆ ಮಾಡೋದು ಡೆಡ್ ಈಸಿ, ಏನಿಲ್ಲ. ನೀವೇನು ಇಷ್ಟೆಲ್ಲ ಐಟಮ್ ಹಾಕ್ಬೇಕು ಅನ್ನೋದೇನಿಲ್ಲ. ಪುಳಿಯೋಗರೆ ಪೌಡ್ರು, ಎಣ್ಣೆ ಕಾಸೋದೈತಿ, ಹೊಯ್ಯೋದೈತಿ, ತಿರ್ಸಿ ತಿಂತಾ ಇರೋದೈತಿ. ಏನಂತೀಯ? ಏನು ಬ್ರೋ ಅಷ್ಟೇನಾ? ಹುಳಿ ಹಾಕ್ಬೇಕಾದ್ರಲ್ಲಿ ನಾ ಹುಳಿ ಹಾಕಲ್ಲ. ರೂಮಲ್ಲಿ ಕರೆಂಟ್ ಇಲ್ಲ. ನನ್ನ ಅನಿಸಿಕೆ ಏನು ಕರೆಂಟ್ ಬರೋ ಡೌಟ್. ಯಾಕಂದರೆ ಇಲ್ಲೊಂದು ಹೆವಿ ಸಿಡ್ಲು ಹೊಡಿತು ನಿಯರ್ ಬೈಯು.
ಎಲ್ಲೋ ಮರ ಗಿರ ಬಿದ್ದಿರುತ್ತೆ, ಗಾಳಿಗೆ ಮರ ಗಿರ ಬಿದ್ದಿರುತ್ತೆ ಅನಿಸುತ್ತೆ. ಫಿಕ್ಸು ಮರ ಬಿದ್ದಿರುತ್ತೆ. ನನ್ನ ಅನಿಸಿಕೆ ನಾಳೆ ಬರುತ್ತಾನಂತ ಕರೆಂಟ್. ಓಕೆ, ವಿಡಿಯೋ ನೋಡ್ತಾನೆ ಇರಿ, ಯಾರೋ ಮತ್ತು ಸ್ಕಿಪ್ ಮಾಡಬೇಡಿ. ನಮ್ಮ ಪುಳಿಯೋಗರೆದು ಲಾಸ್ಟಿಗೆ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ಒಂದು ರಿವ್ಯೂ ಕೊಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಟ್ರೈ ಮಾಡಿ, ನಮಗೆ ಚೆನ್ನಾಗಿ ಮಾಡಿ ಅಂತಾರೆ ಅನಿಸುತ್ತೆ ಎಲ್ಲರೂ. ಬ್ಯಾಚುಲರ್ಸ್ ಫ್ಯಾಮಿಲಿ ಆಲ್ಮೋಸ್ಟ್ ಬ್ಯಾಚುಲರ್ಸ್ ಎಲ್ಲ ನಾವು ಮಾಡ್ದಂಗೆ ಮಾಡ್ತಿದ್ರು. ಈ ಆ ಕಡೆ ಸರ್ ಸಖತ್ ಮಾಡ್ತಾರೆ ಕಣ, ಮೋಸಿನ್ ಸರು. ಹಾಂ, ನಿನ್ನೆ ಬಿರಿಯಾನಿ ಮಾಡಿದರು, ಕ್ರೇಜಿ. ನಾನು ಇವತ್ತು ಮತ್ತೆ ಕೇಳಿದೆ ಸರ್ ಮಾಡ್ತೀರಂತ. ಅವರು ನಿನ್ನೆ ದಣಿ ತಿನ್ನೇವಿ ಬೇಡ ಅಂದರು. ಅದು ಸುಮ್ಮನೆ. ಓಕೆ, ಹಿಂಗೆ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟು ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಪುಳಿಯೋಗರೆನ. ನೀವು ಈ ಥರ ಪ್ರಯತ್ನಕ್ಕೆಲ್ಲ ಕೈ ಹಾಕ್ಬೇಡ್ರಿ. ನಮ್ಮ ವಿಡಿಯೋ ನೋಡಿ ನೆಕ್ಸ್ಟು ನಾವು ಈ ಥರ ಪುಳಿಯೋಗರೆ ಮಾಡೋಣ ಅಂತ. ಇದಕ್ಕೂ ಟೇಸ್ಟಾಗಿ ಮಾಡಿ. ಓಕೆ, ಡನ್. ಹಂಗೆ ರೀ, ಲಾಸ್ಟಿಗೆ ರಿವ್ಯೂ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ನಾವು ಪಕ್ಕದ ರೂಮಿಗೆ ಬಂದೇವೆ. ಪಕ್ಕದ ರೂಮಿಗೆ ಇದನ್ನು ಅವೇನೋ ಗ್ರೇವಿ ಮಾಡಿದ್ದಾರೆ, ಅದನ್ನು ಕೊದ್ದು ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಅವನಿಗೆ ಕಮ್ಮಿ ಇದೆ, ಅದರಲ್ಲಿ ನಾವಿಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಂತಹ ಪುಳಿಯೋಗರೆ ರೆಡಿಯಾಗಿದೆ. ಈಗ ರಿವ್ಯೂ ಕೊಡಲಿಕ್ಕೆ ನಮ್ಮ ನಾಗೇಶ್ ಅಣ್ಣ ರೆಡಿ ಇದ್ದಾರೆ. ರೆಡಿನಾ ನಾಗೇಶ್ ಅಣ್ಣ ಅವರೇ? ಸ್ವಲ್ಪ ಮುಖ ಎತ್ತು ನೋಡ್ಬೇಕು. ಹಾಂ, ಹೇಳಿ ಹೇಗಿದೆ ಪುಳಿಯೋಗರೆ, ಟೇಸ್ಟ್ ಮಾಡಿ. ಓಕೆ, ಹೇಗಿದೆ? ನಾನು ಆಲ್ರೆಡಿ ತಿಂದೆ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ, ಮೀಡಿಯಮ್ ಆಗಿದೆ. ಓಕೆ, ಟ್ರೈ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತಲ್ವಾ? ಹಾಂ, ಪುಳಿಯೋಗರೆ ಅಂದಮೇಲೆ ಹುಳಿ ಇರಲೇಬೇಕು ಮಚ್ಚಿ. ಹಂಗಾಗಿ ಅದಕ್ಕೆ ಅದನ್ನು ಪುಳಿಯೋಗರೆ ಅನ್ನೋದು. ಹುಳಿ ಸ್ವಲ್ಪ ಜಾಸ್ತಿ ಆಗಿದೆ ನಂಗೆ, ಬಟ್ ಹುಳಿ ಜಾಸ್ತಿ ಇರಬಾರ್ದು. ಈಗ ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇದಕ್ಕೆ 10ಗೆ 8 ಪಾಯಿಂಟ್ಸ್ ಕೊಡ್ತಾಯಿದ್ದೀನಿ. ನಾಗೇಶ್ ಅಣ್ಣ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಎಲ್ಲರಿಗೂ ಶುಭರಾತ್ರಿ.